ಬಾಕಿ ಉಳಿದಿರುವ ಪ್ರಕರಣಗಳ ಇತ್ಯರ್ಥಕ್ಕೆ ಸಂಬಂಧಿಸಿದಂತೆ ಸಮಾಧಾನ್ ಸಮಾರೋಚನಾ ವಿಶೇಷ ಲೋಕ್ ಅದಾಲತ್ ಆಗಸ್ಟ್ 21ರಿಂದ ನಡೆಸಲಾಗುವುದೆಂದು ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಶ್ರೇಣಿಯ ನ್ಯಾಯಾಧೀಶ ಬಿಕೆ ನಾಗೇಶ್ ಮೂರ್ತಿ ತಿಳಿಸಿದ್ದಾರೆ. ಅನು ಶಿವರಾಮ್ ಮತ್ತು ದೇವದಾಸ್ ರವರಿಂದ ರಾಜ್ಯಾದ್ಯಂತ ಏಕಕಾಲಕ್ಕೆ ನಡೆದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಸಮಾಧಾನ್ ಸಮಾರೋಚನಾ ವಿಶೇಷ ಲೋಕ್ ಅದಾಲತ್ ಬಗ್ಗೆ ಮಾತನಾಡಿದ ನ್ಯಾಯಮೂರ್ತಿಗಳು, ಈ ಲೋಕ್ ಅದಾಲತ್ ವಿಶೇಷವಾಗಿದ್ದು ಇದು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟ ಕೇಸ್ಗಳಾಗಿವೆ. ಈ ಅದಾಲತ್ ರಾಷ್ಟ್ರವ್ಯಾಪ್ತಿ ನಡೆಯುತ್ತಿದ್ದು ನಮ್ಮ ಕರ್ನಾಟಕದಲ್ಲಿ ಬಗೆಹರಿಸಬಹುದಾದ ಸುಮಾರು 4328 ಕೇಸನ್ನು ಗುರುತಿಸಲಾಗಿದ್ದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೇಸ್ಗಳನ್ನು ಬಗೆಹರಿಸಲು ಪ್ರಯತ್ನಿಸಲಾಗುವುದು. ಈ ಕೇಸ್ಗಳನ್ನು ಬಗೆಹರಿಸಿಕೊಳ್ಳಲು ಕಕ್ಷಿದಾರರು ದೆಹಲಿಗೆ ಹೋಗಬೇಕಾಗಿಲ್ಲ. ಅಂದ್ರೆ ನಮ್ಮ ರಾಜ್ಯದ ಯಾವುದೇ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಎರಡು ಕಡೆಯ ಕಕ್ಷಿದಾರರು ಸ್ಥಳವನ್ನು ನಿಗದಿ ಮಾಡಿಕೊಂಡು ನ್ಯಾಯಾಲಯಕ್ಕೆ ತೆರಳಿ ರಾಜಿ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. Yes, it is their cause. It is their cause. ಎಲ್ರಿಗೂ ನಮಸ್ಕಾರ. ಸಮಾಧಾನ್ ಸಮಾರೋಚನೆ ಅಂತ ಹೇಳಿ ಈ ಸುಪ್ರೀಂ ಕೋರ್ಟ್ನವರು ದಿನಾಂಕ 21, 27, 23 ಆಗಸ್ಟ್ 2026 ಏನು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ಗಳು ಪೆಂಡಿಂಗ್ ಇದ್ದಾವೆ ಅದನ್ನು ರಾಜಿ ಸಂಧಾನದ ಮೂಲಕ ತೀರ್ಮಾನ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಸ್ಪೆಷಲ್ ಲೋಕ್ ಅದಾಲತ್ ಆ ದಿನಾಂಕಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ನಡೀತವೆ. ನಮ್ಮ ತಾಲೂಕಿನಲ್ಲಿ ಏನು ಸುಪ್ರೀಂ ಕೋರ್ಟ್ನಲ್ಲಿ ಯಾವ್ದಾದ್ರು ಕೇಸ್ಗಳು ಪೆಂಡಿಂಗ್ ಇದ್ದರೆ ಅವುಗಳನ್ನ ಯಾರು ರಾಜಿ ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಪಟ್ಟಲ್ಲಿ ಅವುಗಳನ್ನ ನಾವು ಇಲ್ಲಿ ನಮಗೆ ತಿಳಿಸಿದ್ರೆ ಅಥವಾ ಈಗಾಗಲೇ ಲಿಸ್ಟನ್ನು ಕಳಿಸಿದ್ದಾರೆ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟ್ನಿಂದ. ಆ ಕೇಸ್ನಲ್ಲಿ ಲಿಸ್ಟ್ನಲ್ಲಿ ಯಾರ್ದಾರು ಪ್ರಕರಣಗಳಿದ್ದರೆ ಅಥವಾ ತಾವು ವಾಲಂಟ್ರಿಯಾಗಿ ಇಚ್ಛೆ ಪಟ್ಟಲ್ಲಿ ಅಂಥ ಕೇಸ್ಗಳನ್ನ ಈ ಸಂದರ್ಭದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯ ಕಾರ್ಯದರ್ಶಿ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಚಂಪಾಶ್ರೀ ಆರ್ ಅವರು ಉಪಸ್ಥಿತರಿದ್ದರು.